ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನಾಯಿತು ಗಿರಿಜಾ ಅಂತಾರೆ ನಂದನ್. ಏನಿಲ್ಲ ರೀ ಅಂತಾರೆ ಗಿರಿಜಾ. ಆಗ ನಂದನ್ ಸೀರೆ ರೇಟ್ ನೋಡಿ, ಗಿರಿಜಾ ನೀನು 10,000 ಸೀರೆ ತಗೊಳ್ಳೋಕೆ ಹೇಳಿದರೆ ಅವರು 25,000 ಸೆಲೆಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಾಗುತ್ತೆ ನಿನಗೆ ಇದು ಇಷ್ಟ ಆಗಿಲ್ಲ ಅಂತ. ಬೇಜಾರು ಮಾಡ್ಕೋಬೇಡ. ಬೀಗರಿಗೆ ಬೆಲೆ ಎಷ್ಟು ಏನು ಅಂತ ಗೊತ್ತಿಲ್ಲ. ಸೀರೆ ನಿನಗೆ ಒಪ್ಪುತ್ತೆ ಅಂತ ಕೊಟ್ಬಿಟ್ಟಿದ್ದಾರೆ. ಪ್ರೀತಿಯಿಂದ ಇವರು ಇದನ್ನು ಆಯ್ಕೆ ಮಾಡಿದ್ದಾರೆ. ಬೇಡ ಅಂದರೆ ಬೇಜಾರು ಮಾಡ್ಕೋತಾರೆ. ಇದನ್ನು ಇಟ್ಕೋಬೋದಾ ಅಂತಾರೆ ನಂದನ್. ಇಟ್ಕೋಬಹುದು ರೀ ಅಂತಾರೆ ಗಿರಿಜಾ. ನೀನು ಅವಾಗ ಆಯ್ಕೆ ಮಾಡಿದ್ಯಲ್ಲ ಅದನ್ನೇ ಇಟ್ಕೋ, ಇದನ್ನು ತಗೋ ಅಂತಾರೆ ನಂದನ್. ಹಾಗೆಲ್ಲ ಏನೂ ಇಲ್ಲ ರೀ, ಇಲ್ಲಿ ನೋಡಿ ಈ ಬಣ್ಣ ನನಗೆ ತುಂಬ ಇಷ್ಟ ಆಯಿತು, ಇದೇ ಇರಲಿ ಅಂತಾರೆ ಗಿರಿಜಾ. ಆಗ ವೀಣಾ ಅವರು, ಬೀಗ್ರೆ ನಿಮಗೆಲ್ಲ ನಿಮ್ಮ ಸೀರೆ ಇಷ್ಟ ಆಯ್ತಲ್ವಾ, ಈಗ ಸಮಾಧಾನ ಆಯ್ತಪ್ಪ ನನಗೆ. ಈಗ ಬೇಕಿದ್ರೆ ನಮ್ಮ ಪ್ರಿಯಂಗೆ ದಾರಿ ಸೀರೆ ನೋಡೋಣ ಅಂತಾರೆ. ಆಂಟಿ, ನಾವು ಆಗಲೇ ಪ್ರಿಯ ಅವರಿಗೆ 4 ಸೀರೆ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ, ನೀವು ಆಗಲೇ ನೋಡೇ ಇಲ್ಲ, ತಗೊಂಡು ಬರ್ತೀನಿ ಇರಿ ಅಂತ ಮೀನಾ ಹೋಗ್ತಾಳೆ. 4 ಸೀರೆ ತಂದು ನೋಡಿ, ಓಪನ್ ಮಾಡಿ ತೋರಿಸಿ. ನೋಡಿ ಈಗ ಇದೇ ಎಲ್ಲ ದಾರಿ ಸೀರೆ ಹಾಕೋದು ಅಂತಾಳೆ ಮೀನಾ. ವೀಣಾ ಸೀರೆ ಬಿಲ್ನ ನೋಡಿ, ಆಹಾ ಜುಬ್ಬಿ ನನ್ನ ಮಕ್ಕಳು ಜುಜುಬಿ 20,000 ಸೀರೆ ಸೆಲೆಕ್ಟ್ ಮಾಡಿಟ್ಟಿದ್ದಾರೆ, ಮಾಡ್ತೀನಿ ಇವರಿಗೆ ಅಂತ ಯೋಚನೆ ಮಾಡ್ತಾರೆ. ಇದಂತೂ ಪ್ರಿಯಾ ಅವರಿಗೆ ಚೆನ್ನಾಗಿ ಒಪ್ಪುತ್ತೆ ನೋಡಿ ಅಂತ ಮೀನಾ ಸೀರೆನ ಪ್ರಿಯಾ ಮೈ ಮೇಲೆ ಹಾಕಿ, ಇಷ್ಟ ಆಯ್ತಾ ಪ್ರಿಯಾ ಅವರೇ ಅಂತಾಳೆ. ಆಗ ಪ್ರಿಯಾ ಹೌದು ಅಂತ ತಲೆ ನಡೆಸ್ತಾಳೆ. ಅವಳು ಹಾಗೆ ತುಂಬ ಸಂಕೋಚ. ನೀವು ಯಾವ ಸೀರೆ ತೋರಿಸಿದ್ರು ಹ್ಞೂ ಅಂತಾನೆ ಅಂತಾಳೆ. ನಿಜ ಹೇಳಬೇಕು ಅಂದರೆ ನನಗಂತೂ ಯಾವುದು ಒಂಚೂರು ಮನಸ್ಸೇ ಆಗ್ತಿಲ್ಲ ಅಂತಾರೆ ವೀಣಾ. ಆಂಟಿ, ಅಟ್ಲೀಸ್ಟ್ ಈ ಸೀರೆ ನೋಡಿ ಚೆನ್ನಾಗಿ ಒಪ್ಪುತ್ತೆ ಅಂತಾಳೆ ಮೀನಾ. ನಿಜ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಮ್ಮ, ನನ್ನ ಮಗಳಿಗೆ ನಮ್ಮನೆ ಕಡೆಯಿಂದ ಸೆಲೆಕ್ಟ್ ಮಾಡಿ ತಗೋತಾ ಇರೋದು ಇದೇ ಕೊನೆ ಸೀರೆ ಅಲ್ವಾ, ಇನ್ನು ಇವಳು ನಿಮ್ಮನೆ ಒಳಾಗ್ತಾಳೆ. ಯಾವುದೇ ಹಬ್ಬ ಹರಿದಿನ ಇದ್ದರೂ ನೀವೇ ಸೆಲೆಕ್ಟ್ ಮಾಡಿ ಅವಳಿಗೆ ಸೀರೆ ಕೊಡಿಸ್ತೀರಾ, ಅದಕ್ಕೆ ಈ ದಾರಿ ಸೀರೆನ ನಾನೇ ಮನಸಾರೆ ಸೆಲೆಕ್ಟ್ ಮಾಡಿ ತಗೋತೀನಿ ಅಮ್ಮ ಅಂತಾರೆ ವೀಣಾ. ದಯವಿಟ್ಟು ಇದಕ್ಕೊಂದು ಅವಕಾಶ ಮಾಡಿಕೊಡಿ ಕಂದ ಅಂತಾರೆ ಮೀನಾ. ಬೀಗರು ತುಂಬ ಆಸೆ ಪಡ್ತಿದ್ದಾರೆ, ಅವರಿಗೆ ಯಾವ್ದು ಇಷ್ಟನೋ ಅದೇ ತಗೊಳ್ಳಿ ಬಿಡಮ್ಮ ಅಂತಾರೆ ಗಿರಿಜಾ. ಒಳ್ಳೆ ದಾರಿ ಸೀರೆ ತೋರಿಸಿ ಅಂತಾರೆ ವೀಣಾ. ಆಗ ಒಂದು ಸೀರೆನ ನೋಡಿ, ಈ ಸೀರೆ ತುಂಬ ಚೆನ್ನಾಗಿದೆ, ಈ ಕಲರ್ ತುಂಬ ಚೆನ್ನಾಗಿ ಒಪ್ಪುತ್ತೆ, ಬಾರ್ಡರ್ ಸೂಪರ್ ಆಗಿದೆ ಮೇಡಮ್, ಬಿಲ್ಲಿಂಗ್ ಅಂತಾರೆ. ದಾರಿ ಸೀರೆ ತಗೊಂಡಿದ್ದಾಯ್ತು, ಇನ್ನು ರಿಸೆಪ್ಷನ್ಗೆ ಸೀರೆ ತಗೊಳ್ಳೋದು ಒಂದೇ ಬಾಕಿ ಅಂತಾರೆ ಪರಮೇಶ್ವರ್. ರಿಸೆಪ್ಷನ್ನ ನಮ್ಮ ಕಡೆ ಎಲ್ಲ ದಾರಿಗೆ ಯಾವ ಸೀರೆ ತಗೋತಾರೋ ಅದನ್ನೇ ರಿಸೆಪ್ಷನ್ಗೆ ಹಾಕೋತಾರೆ, ಮನೆ ತುಂಬಿಸ್ಕೊಳ್ಳುವಾಗ ನಾವು ಬೇರೆ ಇನ್ನೊಂದು ಸೀರೆ ಕೊಡ್ತೀವಿ ಅಂತಾರೆ ನಂದನ್. ದಾರಿಗೆ ಹುಟ್ಟಿದ್ದನ್ನೇ ರಿಸೆಪ್ಷನ್ಗೆ ಉಟ್ರೆ ನಮ್ಮ ಕಡೆಯವರೆಲ್ಲ ಅಷ್ಟೇ ಬೀಗ್ರೆ, ಅದೇ ಬೀಗ್ರೆ ನಮ್ಮ ಕಡೆ ಸಂಬಂಧಿಕರು ಜಾಸ್ತಿ ಅಂತಾರೆ ಪರಮೇಶ್ವರ್. ಆಮೇಲೆ ತಲೆಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ ಬೀಗ್ರೆ, ದಾರಿಗೆ ಹುಟ್ಟಿದ್ದೇ ರಿಸೆಪ್ಷನ್ಗೆ ಉಡ್ಸಿದ್ದಾರೆ ಅಂತ ನಿಮ್ಮ ಬಗ್ಗೆ ಒಂಥರ ಮಾತಾಡ್ಬಿಡ್ತಾರೆ, ಅದು ನಮಗೆ ಇಷ್ಟ ಆಗಲ್ಲ ಅಂತಾರೆ ವೀಣಾ. ಬೀಗ್ರೆ, ನಾವು ಈ ಥರ ಹೇಳ್ತಿದ್ದೀವಿ ಅಂತ ಅನ್ಯತಾ ಭಾವಿಸಬೇಡಿ, ನಿಮಗೆ ಹಣಕಾಸಿನ ತೊಂದರೆ ಏನಾದರೂ ಇದ್ದರೆ ಹೇಳಿಬಿಡಿ, ನಾವೇ ತೊಗೊಂಡ್ಬಿಡ್ತೀವಿ, ಆದರೆ ದಾರಿಗೊಂದು ರಿಸೆಪ್ಷನಿಗೊಂದು ಅಂತ ಸೀರೆ ಬೇಕೇ ಬೇಕು ಬೀಗ್ರೆ ಅಂತಾರೆ ಪರಮೇಶ್ವರ್. ಚೇಚೆ, ನಾವೇ ಕೊಡಿಸ್ತೀವಿ ಅಂತಾರೆ ನಂದನ್. ಇಲ್ಲಿ ಸೀರೆ ಎಲ್ಲ ಖಾಲಿಯಾಗಿದೆ, ಅಲ್ಲಿ ತುಂಬ ಚೆನ್ನಾಗಿದೆ, ಪ್ರಿಯಾ ಬಾರೆ ಅಲ್ಲೇ ಕೊಡಿಸ್ತೀನಿ ಅಂತ ಪ್ರಿಯಾನ ಹೇಳ್ಕೊಂಡು ಹೋಗ್ತಾರೆ ವೀಣಾ. ನೀವು ದಾರಿಗೊಂದು ಸೀರೆ, ಮನೆ ತುಂಬಿಸ್ಕೊಳ್ಳೋಕೆ ಒಂದು ಸೀರೆ ಅಂತಿದ್ರಿ, ಈಗ ಅವರು ರಿಸೆಪ್ಷನ್ಗೆ ಒಂದು ಸೀರೆ ಬೇಕು ಅಂತಿದ್ದಾರೆ, ನಿಮಗೆ ಖರ್ಚು ಜಾಸ್ತಿ ಆಯ್ತು ಅನಿಸುತ್ತೆ ಅಲ್ಲ ರೀ ಅಂತಾರೆ ಗಿರಿಜಾ. ಪರವಾಗಿಲ್ಲ ಗಿರಿಜಾ, ಇನ್ನೊಂದು ಸೀರೆ ತಾನೇ ಜಾಸ್ತಿ ಆಗೋದು, ಇರಲಿ ಬಿಡು ಗಿರಿಜಾ, ಆ ಸೀರೆ ತಗೋ ಅಂತಾರೆ ನಂದನ್. ಸೀರೆ ಚೆನ್ನಾಗಿದೆ ಅಲ್ವಾ, ನಿಮಗೆ ಇಷ್ಟ ಆಯ್ತಾ ಅಂತ ರೇಟ್ ನೋಡಿ ಶಾಕ್ ಆಗ್ತಾರೆ ಗಿರಿಜಾ. ಏನಾಯಿತು ಗಿರಿಜಾ ಅಂತಾರೆ ನಂದನ್. ಇಲ್ಲಿ ನೋಡಿ ಅಂತ ರೇಟನ್ನು ತೋರಿಸ್ತಾರೆ ಗಿರಿಜಾ. ಏನು 1,16,000ನ? ಇದೇನು ಗಿರಿಜಾ, ನಾನು 25,000 ರೂಪಾಯಿ ಸೀರೆ ತಗೋ ಅಂದರೆ ಇದು 4 ಪಟ್ಟು ಜಾಸ್ತಿ ಇದೆ ಅಂತಾರೆ ನಂದನ್. ಇದ್ಯಾಕೋ ಸರಿ ಬರ್ತಿಲ್ಲ, ನಾವು ಬೀಗ್ರ ಹತ್ರ ಹೇಳಿಬಿಡೋಣ, ಈ ಸೀರೆ ನಮಗೆ ತುಂಬ ದುಬಾರಿ ಆಯಿತು ಅನ್ನೋಣ ರೀ ಅಂತಾರೆ ಗಿರಿಜಾ. ಹೇಗೆ ಹೇಳ್ತೀಯ ಗಿರಿಜಾ, ಅವ್ರು ತುಂಬ ಆಸೆ ಪಟ್ಟು ತಗೊಂಡಿದ್ದಾರೆ, ಪ್ರಿಯಂಗೂ ಇಷ್ಟ ಆಗಿದೆ, ಈಗ ನಾವು ದುಡ್ಡಿನ ಮುಖ ನೋಡಿಕೊಂಡು ಬೇಡ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳು ಅಂತಾರೆ ನಂದನ್. ಮತ್ತೆ ಇಷ್ಟೊಂದು ದುಡ್ಡು ಎಲ್ಲಿಂದ ತರ್ತೀರಾ ರೀ, ಎಲ್ಲಿಂದ ಕೊಡೋದು ಅಂತಾರೆ ಗಿರಿಜಾ. ನನ್ನ ಹತ್ರ ದುಡ್ಡಿಲ್ಲ ಅಂತ ಅಲ್ಲ, ಆದರೆ ಒಂದು ಸೀರೆಗೆ ಇಷ್ಟೊಂದು ದುಡ್ಡು ಕೊಟ್ಟರೆ ಮಿಕ್ಕಿದ ಮದುವೆ ಖರ್ಚಿಗೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಅಂತಾರೆ ನಂದನ್. ಮೇಡಮ್, ಈ ಸೀರೆಗೆ ಆಫರ್ ಡಿಸ್ಕೌಂಟ್ ಆ ಥರ ಏನಾದರೂ ಇದೆಯಾ ಮೇಡಮ್ ಅಂತಾಳೆ ಮೀನಾ. ಇಲ್ಲ ಮೇಡಮ್, ಈ ಸೀರೆಗೆ ಡಿಸ್ಕೌಂಟ್ ಆಫರ್ ಏನೂ ಇಲ್ಲ ಅಂತಾರೆ ಅವರು. ಪರವಾಗಿಲ್ಲ ಮೀನಾ, ಇದನ್ನೇ ತಗೊಳ್ಳೋಣ, ನೀನು ಬೀಗ್ರ ಜೊತೆ ಇರು, ನನಗೊಂದು 2 ಕಾಲ್ ಮಾಡಬೇಕು, ಬರ್ತೀನಿ ಅಂತ ನಂದನ್ ಹೋಗ್ತಾರೆ. ಈಚೆ ನಂದನ್ ಒಬ್ಬರೇ ಬೇಜಾರಲ್ಲಿ ನಿಂತಿರ್ತಾರೆ. ಆಗ ಮೀನಾ ಅಮೂಲ್ಯ ಬರ್ತಾರೆ. ಮಾವ ಅಂತಾಳೆ ಮೀನಾ. ಏನಮ್ಮ ಅಂತಾರೆ ನಂದನ್. ಮಾವ, ನಮಗೂ ಅರ್ಥ ಆಗುತ್ತೆ, 1 ಲಕ್ಷ ಸೀರೆ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅದು ತುಂಬಾ ದೊಡ್ಡದು, ನೀವು ಆ 1 ಲಕ್ಷ ಸಂಪಾದನೆ ಮಾಡೋಕ್ಕೆ ತುಂಬಾ ಶ್ರಮ ಹಾಕಿರ್ತೀರಾ, ನಿಮಗೆ ಅವ್ರ ಜೊತೆ ಮಾತಾಡೋಕ್ಕೆ ಮುಜುಗರ ಆಗುತ್ತೆ ಅಂದರೆ ಹೇಳಿ ಮಾವ, ನಾನು ಪ್ರಿಯಾ ಫ್ಯಾಮಿಲಿ ಜೊತೆ ಮಾತಾಡ್ತೀನಿ ಅಂತಾಳೆ ಮೀನಾ. ಅಯ್ಯೋ ಬೇಡ ಅಮ್ಮ, ಆ ಸೀರೆನ ತೊಗೊಂಡ್ರಾಯ್ತು, ಮುಂದಿನ ಖರ್ಚನ್ನೆಲ್ಲ ನೋಡಿ ಖರ್ಚು ಮಾಡಿ ಉಳಿತಾಯ ಮಾಡಿದ್ರಾಯ್ತು ಅಂತಾರೆ
ನಂದನ್ ಮಾವ, ನಾವಿಬ್ಬರು ತಗೊಂಡಿರೋ ಸೀರೆ ಬೇಡ, ನನ್ನ ಹತ್ರ ತುಂಬ ಸಿಲ್ಕ್ ಸ್ಯಾರಿ ಇದೆ, ಅದರಲ್ಲೇ ಒಂದು ಅಮೌಂಟ್ ಕೊಡ್ತೀನಿ, ನಮ್ಮಿಬ್ಬರು ಸೀರೆ ಕೊಟ್ಟರೆ ಸ್ವಲ್ಪನಾದರೂ ಉಳಿತಾಯ ಮಾಡ್ಬೋದಲ್ವಾ ಮಾವ ಅಂತಾಳೆ ಮೀನಾ. ಚೇಚೆ ಏನಮ್ಮ ನೀನು ಮೀನಾ, ನಾನು ಬಡವನೇ ಇರ್ಬೋದು, ಒಂದೊಂದು ರೂಪಾಯಿನೂ ಲೆಕ್ಕ ಮಾಡಿ ಖರ್ಚು ಮಾಡ್ತಿರ್ಬೋದು, ಮನೆಯಲ್ಲಿ ಮದುವೆ ಇಟ್ಕೊಂಡು ಹೆಣ್ಮಕ್ಳಿಗೆ ಸೀರೆ ಕೊಡ್ಸೋಕೆ ಆಗದೇ ಇರೋಷ್ಟು ಬಡವನಲ್ಲಮ್ಮ. ಅದರಲ್ಲೂ ನೀವು ತಗೋತಾ ಇರೋ ಸೀರೆ 2,000 ರೂಪಾಯಿ ಸೀರೆ ಅಷ್ಟೇ, ಅದನ್ನು ತಗೊಳ್ಬೇಡಿ ಅನ್ನೋಕ್ಕೆ ನನಗೆ ಮನಸ್ಸು ಬರಲ್ಲಮ್ಮ. ಇಷ್ಟಕ್ಕೂ ನಾನು ದುಡಿತಾ ಇರೋದು ಯಾಕೆ ಹೇಳು, ನಮ್ಮ ಮನೆಯವ್ರ ಖುಷಿಗೆ ಖರ್ಚಿಗೆ ಅವಶ್ಯಕತೆಗೆ ತಾನೆ ಅಂತಾರೆ ನಂದನ್. ಮಾವ, ನಾನು ದುಡಿತೀನಿ ಅಲ್ವಾ, ಇವತ್ತು ನಾನು ಇದರಲ್ಲಿ ಸ್ವಲ್ಪ ಸಹಾಯ ಮಾಡ್ತೀನಿ, ಇದಕ್ಕಾದರೂ ಒಪ್ಕೊಳ್ಳಿ ಮಾವ ಅಂತಾಳೆ ಮೀನಾ. ಮೀನಾ, ನನ್ನ ಹತ್ರ ದುಡ್ಡಿದೆ ಅಮ್ಮ, ಆದರೆ 1,00,000 ರೂಪಾಯಿ ಸೀರೆ ಅಂದ ತಕ್ಷಣ ಅಷ್ಟು ದುಬಾರಿ ಸೀರೆ ಇದುವರೆಗೂ ನಾನು ನೋಡೇ ಇಲ್ಲ, ಅದಕ್ಕೆ ಗಾಬರಿ ಆಯಿತು. ನಾನೆಲ್ಲ ನೋಡ್ಕೋತೀನಿ, ನೀವು ಒಳಗಡೆ ಹೋಗಿ, ನನಗೆ ಸ್ವಲ್ಪ ತಲೆನೋವುತ್ತಿದೆ, ಟೀ ಕುಡ್ಕೊಂಡು ಬರ್ತೀನಿ ಅಂತ ನಂದನ್ ಹೋಗ್ತಾರೆ. ಪಾಪ ಅಲ್ವಾ ಅಕ್ಕ, ಮಾವ ಒಂದೊಂದು ರೂಪಾಯಿನೂ ಎಷ್ಟು ಕಷ್ಟಪಟ್ಟು ದುಡಿತಾರೆ, ಅವರಿಗೆ ಟೆನ್ಷನ್ ಆಗೋದ್ರಲ್ಲಿ ಪಾಯಿಂಟ್ ಇದೆ ಅಂತಾಳೆ ಅಮೂಲ್ಯ. ಅಮ್ಮೋ, ಆ ವೀಣಾ ಆಂಟಿ ಸಾಮಾನ್ಯದವರಲ್ಲ, ನೀನು ಅವರನ್ನು ಇವತ್ತು ನೋಡ್ತಿದ್ಯಾ, ಆದರೆ ಅವರೇನು ಅಂತ ನನಗೆ ಮುಂಚೆನೇ ಚೆನ್ನಾಗಿ ಅರ್ಥ ಆಗಿದೆ. ದಾರಿ ಸೀರೆನೇ 1,00,000 ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಇನ್ನು ರಿಸೆಪ್ಷನದು ಮಿನಿಮಮ್ ಅಂದರೂ 2,00,000 ಸೀರೆ ಸೆಲೆಕ್ಟ್ ಮಾಡ್ತಾರೆ, ಅದರಲ್ಲಂತೂ ಆಶ್ಚರ್ಯನೇ ಇಲ್ಲ ಕಣೆ ಅಂತಾಳೆ ಮೀನಾ. ಮತ್ತು ಇವಾಗ ಏನು ಮಾಡೋದಕ್ಕ ಅಂತಾಳೆ ಅಮೂಲ್ಯ. ಅದಕ್ಕೆ ರಿಸೆಪ್ಷನ್ ಸೀರೆನ ಹೇಗಾದರೂ ಮಾಡಿ ನಾವೇ ಸೆಲೆಕ್ಟ್ ಮಾಡಬೇಕು, ಅವರಿಗೆ ಬಟ್ಟೆ ಗೋವಿಂದ ಬಾಬಾ ಅಂತ ಮೀನಾ ಹೋಗ್ತಾಳೆ. ಈಚೆ ವೀಣಾ ಮಗಳಿಗೆ ಸೀರೆ ಉಡ್ಸಿದಾನ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಲ್ಲ, ಸಿನಿಮಾದವರಿಗೆ ಕಾಣಿಸೋಕೆ ಹೋಗಬೇಡ, ನಿನ್ನೆ ಹೀರೋಯಿನ್ ಮಾಡಿಬಿಡ್ತಾರೆ ಅಂತಾರೆ. ಮಾಧವ ಪ್ರಿಯಾನ ನೋಡ್ತಾಳೆ. ಚೆನ್ನಾಗಿದೆಯಾ ಅಂತ ಪ್ರಿಯಾ ಸಣ್ಣ ಮಾಡ್ತಾಳೆ. ಹೌದು ಅಂತ ಮಾಧವನು ತಲೆ ಅಲ್ಲಾಡಿಸ್ತಾನೆ. ಮೇಡಮ್, ರಿಸೆಪ್ಷನ್ಗೆ ಸೀರೆ ತೋರಿಸಿ ಅಂತಾರೆ ವೀಣಾ. 2-3 ಸೀರೆ ನೋಡಿ ಬೇಡ ಅಂದು ಇನ್ನೊಂದು ಸೀರೆ ರೇಟ್ ನೋಡಿ ತುಂಬ ಚೆನ್ನಾಗಿದೆ ಮೇಡಮ್, ಬಿಲ್ಲಿಂಗ್ ಅಂತಾರೆ ವೀಣಾ. ಆಗ ಮೀನಾ ಅಮೂಲ್ಯ ಅಲ್ಲಿಗೆ ಬರ್ತಾರೆ. ಆಂಟಿ, ರಿಸೆಪ್ಷನ್ ಸೀರೆ ಸೆಲೆಕ್ಟ್ ಮಾಡ್ತಿದ್ದಾರೆ, ಅತ್ತೆ ನೀವ್ಯಾಕೆ ನಿಂತಿದ್ದೀರಾ, ಕೂತ್ಕೊಳ್ಳಿ, ಅಮ್ಮ ಕೂತ್ಕೋ. ಆಂಟಿ, ಯಾವ ಸೀರೆ ಸೆಲೆಕ್ಟ್ ಮಾಡಿದ್ರಿ ಅಂತಾಳೆ ಮೀನಾ. ಇದೇ ಅಂತ ಕೊಡ್ತಾರೆ ವೀಣಾ. ಆಗ ಮೀನಾ ಸೀರೆ ರೇಟ್ ನೋಡಿ ಅಮ್ಮು ಮುಖ ನೋಡಿ, ನಾನು ಹೇಳಿಲ್ವ ಅಮ್ಮು, ಇವರಿಗೆ ಬಿಟ್ಟರೆ ನಮ್ಮನ್ನು ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ ನೋಡೀಗ ಅಂತ. ಆಂಟಿ, ಈ ಸೀರೆನ ಇದು ಒಂಚೂರು ಚೆನ್ನಾಗಿಲ್ಲ ಅಂತಾಳೆ ಮೀನಾ. ಯಾಕಮ್ಮ, ತುಂಬ ಚೆನ್ನಾಗಿದೆ ಅಂತಾರೆ ವೀಣಾ. ಆಂಟಿ, ನೀವು ನಮಗೆಲ್ಲ ಸೀರೆ ಸೆಲೆಕ್ಟ್ ಮಾಡಿದಾಗ ಎಷ್ಟು ಒಳ್ಳೆ ಟೇಸ್ಟ್ ಇದೆ ಅಂದ್ಕೊಂಡೆ, ಆದರೆ ನಿಮಗೆ ನಿಮ್ಮ ಮಗಳ ರಿಸೆಪ್ಷನ್ಗೆ ಒಂಚೂರು ಚೆನ್ನಾಗಿಲ್ಲ ನೋಡಿ ಆಂಟಿ. ದಾರಿನ ಸೀರೆನ ನೀವು ಸೆಲೆಕ್ಷನ್ ಮಾಡಿದ್ದೀರಿ, ರಿಸೆಪ್ಷನ್ ಸೀರೆ ನಾವು ಸೆಲೆಕ್ಷನ್ ಮಾಡ್ತೀವಿ ಅಂತಾಳೆ ಮೀನಾ. ಅಯ್ಯೋ, ನಿನ್ಗ್ಯಾಕಮ್ಮ ತೊಂದರೆ, ನನ್ನ ಮಗಳಿಗೆ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತಾರೆ ವೀಣಾ. ಚೇಚೆ, ಏನು ಹೇಳ್ತಿದ್ದೀರಾ ಆಂಟಿ ನೀವು, ಅಷ್ಟು ಪ್ರೀತಿಯಿಂದ ನಮಗೆಲ್ರಿಗೂ ಸೀರೆ ಸೆಲೆಕ್ಟ್ ಮಾಡಿದ್ದೀರಾ, ನಮ್ಮ ಮನೆಗೆ ಬರೋ ಸೊಸೆ ಇವರಿಗೆ ಸೀರೆ ಸೆಲೆಕ್ಟ್ ಮಾಡೋದು ನಮಗೆ ತೊಂದರೆನಾ ಹೇಳಿ ಅಂತಾಳೆ ಮೀನಾ. ಅಲ್ಲಮ್ಮ ಮೀನಾ ಅಂತಾರೆ ವೀಣಾ. ಆಂಟಿ, ನಮ್ಮ ಅಕ್ಕಂಗೆ ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಆಂಟಿ. ಒಪ್ಕೊಂಡ್ರು ಆಂಟಿ. ಅದು ಪಿಂಕ್ ಕಲರ್ ಸೀರೆ ತೋರಿಸಿ ಅಂತ ಒಂದು ಸೀರೆ ನೋಡಿ, ಇನ್ನೂ ಸ್ವಲ್ಪ ಲೈಟ್ ವೆಯ್ಟು ಅಂತಾಳೆ ಮೀನಾ. ಹಾಗೆ 3-4 ಸಲ ಇನ್ನೂ ಸ್ವಲ್ಪ ಲೈಟ್ ವೆಯ್ಟು ಅಂತ ಅಮೂಲ್ಯ ಮೀನಾ ಹೇಳ್ತಾರೆ. ನಂತರ ಒಂದು ಸಾರಿ ಬಿಲ್ ನೋಡಿ, ವಾವ್ ಸೂಪರ್ ಅಂತೂ ಸೂಪರ್ ಬಾರ್ಡರ್ ಅಂತೂ ಸೂಪರ್ ಪ್ಯಾಟರ್ನ್ ಅಂತ ಕೇಳೋಕೆ ಇಲ್ಲ ಅಂತ ಮೀನಾ ಸೀರೆನ ಸೆಲೆಕ್ಟ್ ಮಾಡ್ತಾಳೆ. ಮೀನಾ, ಸ್ವಲ್ಪ ತೋರ್ಸಮ್ಮ ಸೀರೆನ ಅಂತ ರೇಟನ್ನು ನೋಡಿ ವೀಣಾ ಅವರು, ಈ ಸೀರೆನಾ ಇಷ್ಟ ಆಯ್ತಾ ನಿನಗೆ ಅಂತಾರೆ. ಆಂಟಿ, ಏನು ಹೇಳ್ತಿದ್ದೀರಾ, ದೊಡ್ಡಬಳ್ಳಾಪುರ ಸುತ್ತ 10 ಊರು ಹುಡುಕಿದ್ರು ಇಂಥ ಸೀರೆ ಸಿಗಲ್ಲ ಗೊತ್ತಾ, ಎಷ್ಟು ಚೆನ್ನಾಗಿದೆ ನೋಡಿ ಅಂತಾಳೆ ಮೀನಾ. ಅಲ್ಲಮ್ಮ ಮೀನಾ, ಈ ಸೀರೆ ನನ್ನ ಮಗಳಿಗೆ ತುಂಬ ಡಲ್ಲಾಗಿ ಕಾಣುತ್ತೆ ಅಂತಾರೆ ವೀಣಾ. ಆಂಟಿ, ಪ್ರಿಯಾ ಅವರು ಈ ಸೀರೆ ಉಟ್ಕೊಂಡ್ರೆ ತೇಟು, ಸಿಗಂದೂರು, ಚೌಡೇಶ್ವರಿ, ಕಂಚಿ, ಕಾಮಾಕ್ಷಿ, ಮಧುರೆ, ಮೀನಾಕ್ಷಿ ಥರ ಕಾಣಿಸ್ತಾರೆ ಅಂತ ಮೀನಾ ಮತ್ತು ಅಮೂಲ್ಯ ಹೇಳ್ತಾರೆ. ಆದರೂ ಅಂತಾರೆ ವೀಣಾ. ಆಂಟಿ, ನಾವು ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು, ಬೇಡ ಅನ್ನೋ ಹಾಗೆ ಇಲ್ಲ, ನಮ್ಮ ಪ್ರೀತಿ ಮೇಲೆ ಆಣೆ ಹೇಳಿ ಆಂಟಿ. ಆಂಟಿ ಒಪ್ಕೊಂಡ್ರು ಅಂತ ಮೀನಾ ಅಮೂಲ್ಯ ಕ್ಲಾಸ್ ಮಾಡ್ತಾರೆ. ಆಗ ನಂದನ್ ಬಂದು ಸೀರೆ ಸೆಲೆಕ್ಟ್ ಆಯ್ತಾ ಅಂತ ಮೀನಾ ಕೇಳ್ತಾರೆ. ನಾನು ಅಮ್ಮ ಅತ್ತೆ ಸೇರಿಕೊಂಡು ಈ ಸೀರೆ ಸೆಲೆಕ್ಟ್ ಮಾಡಿದ್ದೀವಿ ಮಾವ, ನೋಡಿ ಚೆನ್ನಾಗಿದೆಯಾ ಅಂತ ರೇಟನ್ನು ತೋರಿಸ್ತಾಳೆ ಮೀನಾ. ಅದನ್ನು ನೋಡಿ ನಂದನ್ ಉಫ್ ಅಂತ, ಚೆನ್ನಾಗಿದೆ ಬೀಗ್ರೆ ಚೆನ್ನಾಗಿದೆ ಅಲ್ವಾ ಅಂತಾರೆ. ಆಂಟಿ, ಬಿಲ್ಲಿಂಗ್ ಅಂತಾಳೆ ಮೀನಾ. ನಂತರ ನಂದನ್ ದುಡ್ಡನ್ನು ಪೇ ಮಾಡ್ತಾರೆ. ರೀ, ನಮಗೆಲ್ಲ ಬಟ್ಟೆ ಕೊಡಿಸಿದ್ರಿ, ನೀವು ಮಾತ್ರ ಏನೂ ತೊಗೊಂಡಿಲ್ಲ, ಏನಾದರೂ ತೊಗೊಳ್ರಿ ಅಂತಾರೆ ಗಿರಿಜಾ. ಮನೆಯಲ್ಲಿ ನನಗೆ ಅಷ್ಟೊಂದು ಬಟ್ಟೆ ಇದೆ, ಹಬ್ಬ ಹರಿದಿನಕ್ಕೆ ತೊಗೊಂಡಿದ್ದೆ ತುಂಬಿ ತುಳುಕ್ತಿದೆ, ಅದರಲ್ಲಿ ಯಾವುದಾದ್ರೂ ಹಾಕೋತೀನಿ, ಬಾ ಹೋಗೋಣ ಅಂತಾರೆ ನಂದನ್. ಏನ್ರಿ, ನೀವು ಮಗನ ಮದುವೆ, ನೀವು ಹೊಸ ಬಟ್ಟೆ ಹಾಕ್ಕೊಡ್ಲಿಲ್ಲ ಅಂದರೆ ಹೇಗೆ, ಒಂದು ಶರ್ಟ್ ಪಂಚೆನಾದರೂ ತಗೊಳ್ಳಿ ಅಂತಾರೆ ಗಿರಿಜಾ. ನಾನು ಹೇಳಿದ್ನಲ್ಲ, ಇರೋ ಬಟ್ಟೆ ಇಡೋಕೆ ಮನೇಲಿ ಜಾಗ ಇಲ್ಲ, ಹೊಸದು ಬೇರೆ ತೊಗೊಂಡೋಗಿ ಎಲ್ಲಿಡೋದು, ನಡಿ ಈಗ ನೀನು ಅಂತಾರೆ ನಂದನ್. ಅಪ್ಪ, ಒಂದು ಶರ್ಟ್ ಆದರೂ ತಗೊಳ್ಳಿ ಅಪ್ಪ
ಪ್ಲೀಸ್ ಅಂತಾಳೆ ರಕ್ಷಾ. ಬೇಡ ಮಗಳೇ ಅಂತಾರೆ ನಂದನ್. ಆಗ ಮಾಧವ ಬಟ್ಟೆ ಪ್ಯಾಕ್ ತಂದು, ಅಪ್ಪ ಇದು ನಿಮಗೆ ಮದುವೆಗೆ ನೀವು ಹಾಕ್ಕೊಳ್ಳಿ ಅಂತ ತಂದಿರೋ ಶರ್ಟ್ ಅಂತ ಕೊಡ್ತಾನೆ. ಏಯ್ ನನಗೆ ಇದೆಲ್ಲ ಇಷ್ಟ ಇಲ್ಲ ಕಣೋ. ಏಯ್ ಇಷ್ಟೊಂದು ದುಬಾರಿನಾ? ಒಂದು ಶರ್ಟ್ ಪಂಚೆಗೆ ಯಾರಾದರೂ ಇಷ್ಟೊಂದು ದುಡ್ಡು ಕೊಡ್ತಾರೇನು? ದಡ್ಡ ನೀನು. ಮೇಡಮ್ ಇದನ್ನು ಕ್ಯಾನ್ಸಲ್ ಮಾಡಿ ಅಂತಾರೆ ನಂದನ್. ಆಲ್ರೆಡಿ ಬಿಲ್ಲಿಂಗ್ ಆಗಿದೆ, ಎಕ್ಸ್ಚೇಂಜ್ ಇಲ್ಲ ಸರ್ ಅಂತಾರೆ ಮೇಡಮ್. ಆಗ ವಲ್ಲಭ ಬಂದು, ಅಣ್ಣ ಬಿಲ್ಲಿಂಗ್ ಆಗೋಗಿದೆ, ಇರಲಿ ಅಂತಾನೆ. ಮಾಧವ ಪ್ರೀತಿಯಿಂದ ತಗೊಂಡಿದ್ದಾನೆ, ಇರಲಿ ಅಂತಾರೆ ಗಿರಿಜಾ. ನೀನು ಪ್ರೀತಿಯಿಂದ ತಗೊಂಡಿದ್ದೀಯ ಅನ್ನೋ ಒಂದೇ ಕಾರಣಕ್ಕೆ ತಗೋಬೇಕು ಅಷ್ಟೇ ಅಂತಾರೆ ನಂದನ್. ಅಪ್ಪ ಆ್ಯಕ್ಚುಲಿ ಇದನ್ನು ನಾನು ತಗೊಂಡಿದ್ದು ಅಂತ ಮಾಧವ ಹೇಳುವಾಗ, ಎಲ್ಲರೂ ಬನ್ನಿ ಮನೆ ಲೇಟ್ ಆಯಿತು ಅಂತ ವಲ್ಲಭ ಕೂಗ್ತಾನೆ. ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಈಚೆ ಮನೆಯಲ್ಲಿ ಕೇಶವ ಮತ್ತು ವಲ್ಲಭ ಇಬ್ಬರು ಮಾಧವಂಗೆ ಈ ಶರ್ಟ್ ಪ್ಯಾಂಟ್ ಸೆಟ್ ಆಗುತ್ತೆ ಅಂತ ಹೇಳಿ ಅತ್ತಿಗೆಗೆ ಫೋಟೋಶೂಟ್ಗೆ ಇದನ್ನೇ ಹಾಕ್ಕೊಳ್ಳೋದಾ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸು ಅಂತ ಕೇಶವ ವಲ್ಲಭ ಅಲ್ಲಿಂದ ಹೋಗ್ತಾರೆ. ಆಗ ಮಾಧವ ಶರ್ಟ್ ಫೋಟೋ ತೆಗೆದು ಪ್ರಿಯಾಂಗೆ ಕಾಲ್ ಮಾಡಿ, ನಾನು ಕಳಿಸಿದ ಫೋಟೋ ನಿನಗೆ ಇಷ್ಟ ಆಯಿತಾ? ಓಕೆ ಅಲ್ವಾ? ನಾಳೆ ಫೋಟೋಶೂಟ್ಗೆ ನೀನು ಅದಕ್ಕೆ ಮ್ಯಾಚಿಂಗ್ ಸೀರೆ ಉಟ್ಕೋಬೋದಲ್ವಾ ಅಂತಾನೆ ಮಾಧವ. ನೋಡ್ತೀನಿ ಅಂತ ನೋಡಿ ರೀ, ಫೋಟೋಶೂಟ್ಗೆ ಯಾರಾದರೂ ಈ ಥರ ಶರ್ಟ್ ಹಾಕೋತಾರ? ನನಗಂತೂ ಚೂರು ಇಷ್ಟ ಆಗಿಲ್ಲ ಅಂತಾಳೆ ಪ್ರಿಯಾ. ಮತ್ತು ಯಾವ ಥರ ಹಾಕ್ಕೊಳ್ಳಿ ಅಂತಾನೆ ಮಾಧವ. ನಿಮಗೆ ಹೇಗಿದ್ರು ಹಳೆ ಕಾಲದ ಹೀರೋ ಇಷ್ಟ, ಹಳೆ ಕಾಲದ ಹಾಡುಗಳು ಇಷ್ಟ, ನಾವ್ಯಾಕೆ ಹಳೆ ಕಾಲದ ಥರ ರೆಟ್ರೋ ಸ್ಟೈಲಲ್ಲಿ ರೆಡಿ ಆಗಬಾರ್ದು ಅಂತಾಳೆ ಪ್ರಿಯಾ. ಏನು ರೆಟ್ರೋ ಲುಕ್ಕಾ ಅಂತಾನೆ ಮಾಧವ. ನನಗೆ ನಾವು ಆ ಥರ ಫೋಟೋಶೂಟ್ ಮಾಡಬೇಕು ಅಂತ ಇಷ್ಟ ರೀ ಅಂತಾಳೆ ಪ್ರಿಯಾ. ಓಕೆ ಪ್ರಿಯಾ, ಮದುವೆ ಆಗ್ತಿರೋದಕ್ಕೆ ನಿನಗೆ ಖುಷಿ ಅಲ್ವಾ ಅಂತಾನೆ ಮಾಧವ. ನನಗೆ ಖುಷಿ ಆಗಲ್ವಾ? ನಾನು ಯಾವಾಗ ಜನವರಿ 10 ಬರುತ್ತೋ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಿರ್ತೀನಿ ಗೊತ್ತಾ ಅಂತ ಇಬ್ಬರು ಫೋನಲ್ಲಿ ನಗ್ತಾ ಮಾತಾಡ್ತಾರೆ. ಈಚೆ ನಂದನ್ಗೆ ಶರ್ಟ್ನ ನೋಡಿ, ಇದೆಲ್ಲ ಬೇಡ ಇತ್ತು, ನನಗೆ ದುಬಾರಿ ಆಯಿತು ಅಂತ ಹೇಳ್ತಾರೆ. ಆಗ ಈ ಶರ್ಟ್ ತಗೊಂಡಿದ್ದು ವಲ್ಲಭ, ನಾನಲ್ಲ ಅಂತ ಮಾಧವ ಹೇಳ್ತಾನೆ. ಅದನ್ನು ಕೇಳಿ ಮಾಧವ, ನೀನು ತಗೊಂಡಿದ್ದಲ್ವಾ ಅಂತಾರೆ ನಂದನ್. ಇಲ್ಲಪ್ಪ, ವಲ್ಲಭ ಅವನು ದುಡ್ದಿದ್ದ ದುಡ್ಡಲ್ಲಿ ಈ ಶರ್ಟನ್ನು ತಗೊಂಡಿದ್ದಾನೆ ಅಂತ ಹೇಳಿದಾಗ ನಂದನ್ ಅವರಿಗೆ ಖುಷಿಯಾಗಿ ಆ ಬಟ್ಟೆನ ಎದೆಗೆ ಒತ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.